ಏನು ಲ್ಯಾಂಡ್ ಇದೆ ಸುಮಾರು 15-20 ವರ್ಷದಿಂದ ಇದು ಓನರ್ಶಿಪ್ ಟೈಟಲ್ಶಿಪ್ ಸಲುವಾಗಿ ಕೋರ್ಟಲ್ಲಿ ತುಂಬ ವರ್ಷಗಳಿಂದ ಕೇಸ್ ನಡೆದಿದೆ ಅಂತ ಗೊತ್ತಾಯಿತು ರಿಸಲ್ಟ್. ಸೊ ಈಗೇನಾಗಿದೆ 2014ರಲ್ಲಿ ಇದು ಓನರ್ಶಿಪ್ 2 acres and 10 ಗುಂಟ ಇದೆ, ಇದು ಓನರು ಬೇರೆಯವರಿದ್ದಾರೆ ಅಂತೇಳಿ ಆ ಟೈಟಲ್ಶಿಪ್ ಕನ್ಫರ್ಮೇಷನ್ ಆಗಿದೆ. ಅದಾದಮೇಲೆ ಸಾಕಷ್ಟು ಮುಂದಿನ ಪ್ರೊಸೀಜರ್ಸ್ ಹೈಕೋರ್ಟು, ಸುಪ್ರೀಂ ಕೋರ್ಟ್, SLP ಎಲ್ಲ ಫೈಲ್ ಆದರೂ ಎಲ್ಲ ಕಡೆ ರಿಜೆಕ್ಟ್ ಆಗಿದೆ. ಸೊ ಈಗ ಕೋರ್ಟಿಂದ ಎಕ್ಸಿಕ್ಯೂಟಿವ್ ಪಿಟಿಷನ್ ಫೈಲ್ ಆಗಿ ಇದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಕೋರ್ಟಿಂದ ಡೈರೆಕ್ಷನ್ ಬಂತು. ಸೊ ಆ ಕೋರ್ಟ್ ಲೇಟೆಸ್ಟ್ ಡೈರೆಕ್ಷನ್ನ ಲಾಸ್ಟ್ ಈಗ 12th ಆಗಸ್ಟ್ಗೆ ಇಮಿಡಿಯೇಟ್ಲಿ ತೆರವುಗೊಳಿಸಬೇಕು. ಏನು ಅತಿಕ್ರಮಣ ಆಗಿದೆ ಈ ಜಾಗದಲ್ಲಿ, ಈ ಒಂದು ಡಿಸ್ಪ್ಯೂಟೆಡ್ ಸೂಟ್ ಏನಿದೆ ಅದರಲ್ಲಿ ಅತಿಕ್ರಮಣ ಆಗಿರುವಂಥ ಎಲ್ಲ ತೆರವುಗೊಳಿಸಬೇಕಂತ ಕೋರ್ಟಿನ ಆರ್ಡರ್ ಆಗಿದೆ. ಆವಾಗ ಇವರು ನಮ್ಮ ಪುರಸಭೆ ಚೀಫ್ ಆಫೀಸರು ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೊಂದು 15 ದಿನ ಟೈಮ್ ತೊಗೊಂಡು ಈಗ 23ನೇ ತಾರೀಕಿಗೆ ಟೈಮ್ ಕೊಟ್ಟಿದ್ದಾರೆ. ಸೊ 23 ಆಗಸ್ಟ್ ಒಳಗಡೆ ಏನು ಅತಿಕ್ರಮಣ ಆಗಿದೆ ಈ ಲ್ಯಾಂಡಲ್ಲಿ ಅದನ್ನು ತೆರವುಗೊಳಿಸಿ ಕೊಡಬೇಕು ಅಂತೇಳಿ ಕೋರ್ಟಿಂದ ಆರ್ಡರ್ ಆಗಿದೆ. ಅದರ ಪ್ರಕಾರ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವಿ, ಜಿಲ್ಲಾಧಿಕಾರಿಗಳ ಜೊತೆನೂ ಡಿಸ್ಕಷನ್ ಆಯಿತು. ಅವರು ನನಗೆ DYSPಗೆ ಹೋಗಿ ಅಲ್ಲಿ ಜನರ ಜೊತೆ ಮಾತಾಡಿ ಅವರಿಗೆ ತಿಳುವಳಿಕೆ ಕೊಡಿ ಏನಾಗಿದೆ ಕೋರ್ಟಲ್ಲಿ ಏನು ಆಗಿದೆ ಅಂತ. ಮೊದಲು ಅವರಿಗೆ ನಾವು ಸ್ವಲ್ಪ ಟೈಮ್ ಕೊಡೋಣ ತೆರವುಗೊಳಿಸಲಿಕ್ಕೆ. ಅವರು ತೆರವುಗೊಳಿಸ್ಲಿಕ್ಕೆ ಆಗದೇ ಇದ್ದರೆ ನಮಗೆ ಬೇರೆ ದಾರಿನೇ ಇಲ್ಲ, ಏಕೆಂದರೆ ಕೋರ್ಟ್ ಆರ್ಡರ್ ಇದೆ. ಸೊ ಕೋರ್ಟ್ ಆರ್ಡರ್ ಪ್ರಕಾರ ಫಾಲೋ ಮಾಡಲಿಕ್ಕೆ ಏನು ಸೂಕ್ತ ಕ್ರಮ ಬೇಕು ನಮ್ಮ ಚೀಫ್ ಆಫೀಸರ್ ಇದ್ದಾರೆ ಅವರಿಗೆ ಹೋಗಿ ತಿಳಿಸಿ ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ಇವರು ಆ್ಯಸ್ ಅ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಅಂತ ಬಂದಿದ್ದೀವಿ. ಸೊ ಇಷ್ಟು ಈಗ ನಾನು ಹೇಳಬಲ್ಲೆ. ಇನ್ನು ಮುಂದಿನ ಡೆವಲಪ್ಮೆಂಟ್ಸ್ ಏನಾಗುತ್ತೆ ಮುಂದೆ ನೋಡೋಣ.